ಪಹಲ್ಗಾಮ್ನಲ್ಲಿ ಇವತ್ತು ಕನ್ನಡದ ಬಾವುಟ ಮೊಳಗಿದೆ, ಕನ್ನಡದ ಧ್ವನಿ ಇಲ್ಲಿ ಮೊಳಗಿದೆ. ಇದಕ್ಕೆ ಕಾರಣ ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ನಡೆದಂತಹ ಅತ್ಯಂತ ದೊಡ್ಡ ದುರಂತ. ಆ ಒಂದು ದುರಂತಕ್ಕೆ ಸಾಕ್ಷಿ ಜೊತೆಗೆ ಅವರಿಗೆ ಯಾವೊಂದು ಶಿಕ್ಷೆಯನ್ನು ಕೊಟ್ಟರಲ್ಲ, ಬಲಿಯನ್ನು ತಗೊಂಡ್ರಲ್ಲ, ಅದಕ್ಕೆ ಪಾಠ ಕಲಿಸ್ಬೇಕು. ಕನ್ನಡಿಗರು ಯಾವುದೇ ಕಾರಣಕ್ಕೂ ಎದೆಗುಂದೋದಿಲ್ಲ ಅನ್ನುವಂಥದ್ದನ್ನು ತೋರಿಸುವಂತಹ ನಿಟ್ಟಿನಲ್ಲಿ ಇಲ್ಲಿ ಕನ್ನಡದ ಬಾವುಟ ಹಾರಿಸಿರುವಂಥದ್ದು, ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿರುವಂಥದ್ದು. ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಅಮೃತರಾಜ್ ನಮ್ಮ ಜೊತೆಗಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದ ರೂವಾರಿ. ಕಾರ್ಯಕ್ರಮದ ಬಗ್ಗೆ ಅವ್ರು ಏನು ಹೇಳ್ತಾರೆ, ಜೊತೆಗೆ ಪರ್ಟಿಕ್ಯುಲರ್ ಆಗಿ ಪಹಲ್ಗಾಮ್ನಲ್ಲಿ ಯಾಕೆ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಬೇಕು ಅನ್ನುವಂಥದ್ದು ಅವ್ರ ಮನಸ್ಸಿಗೆ ಬಂತು ಅನ್ನುವಂಥದ್ದನ್ನು ಅವ್ರನ್ನಿಂದ ಕೇಳೋಣ. ಸರ್, ಈಗ ಪಹಲ್ಗಾಮ್ನಲ್ಲಿ ಮೊದಲನೇ ಬಾರಿಗೆ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ದೀರಿ ಸರ್. ಈ ಒಂದು ಕಾನ್ಸೆಪ್ಟ್ ಅಂದರೆ ಇಲ್ಲಿನೇ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ ಅಂತ? ಬಹುಶಃ ನಮ್ಮ ಮಹಾನಗರ ಪಾಲಿಕೆ ನೌಕರ ಸಂಘ ದೇಶ ವಿದೇಶದಲ್ಲೆಲ್ಲ ಮಾಡ್ಕೊಂಬಂದಿದೆ. ಬಹುಶಃ ಕಾಶಿಯ ವಾರಣಾಸಿ ಆಗ್ಬೋದು, ನೇಪಾಳ ಪಶುಪತಿನಾಥನ ಸನ್ನಿಧಿ ಆಗ್ಬೋದು, ಹರಿದ್ವಾರ ಆಗ್ಬೋದು, ನಾವು ಮಾಡ್ಕೊಂಬರ್ತಿದ್ದೋ. ಆದರೆ ಬಹುಶಃ ಇದೇ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಡೆದಂಥ ಘಟನೆ ನಮಗೆಲ್ಲ ಭಾಳ ರೊಚ್ಚಿಗೆ ಬಿಡಿಸೋದಕ್ಕೆ ಕಾರಣ ಅಂತಲೇ ಈ ಸಂದರ್ಭದಲ್ಲಿ ಹೇಳ್ಬೋದು. ಅವರು ಕಿಡಿಗೇಡಿಗಳು ಪ್ರವಾಸಕ್ಕೆ ಬಂದಂಥ ಪ್ರವಾಸಿಗರಿಗೆ ಹತ್ಯೆ ಮಾಡುವ ಸಂದರ್ಭದಲ್ಲಿ ನೀವು ಹಿಂದೂನಾ ಅಂತ ಏನು ಅವರ ಪುರುಷರ ಮುಂದೆನೇ ಅಲ್ಲೇ ಹತ್ಯೆ ಮಾಡಿದ್ರು, ಅದನ್ನು ನಾವು ಖಂಡಿಸಿ ಈ ವರ್ಷ ನಾವು ಕರ್ನಾಟಕ ರಾಜ್ಯೋತ್ಸವನ ಶ್ರೀನಗರದ ಪಹಲ್ಗಾಮ್ನಲ್ಲೇ ಮಾಡಬೇಕು ಅಂತ 6 ತಿಂಗಳ ಹಿಂದೆ ತೀರ್ಮಾನ ಮಾಡಿದ್ವಿ. ಅದರಂತೆ ಈ ಒಂದು ದಿನ ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡಿದ್ದೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀವಿ. ಈ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಕನ್ನಡಿಗರನ್ನು ಸೇರಿದಂತೆ 26 ಜನರ ಪ್ರವಾಸಿಗರನ್ನು ಹತ್ಯೆ ಮಾಡಿದಂತಹ ಆ ಒಂದು ದುಷ್ಟ ಮನಸ್ಸಿರುವಂಥವ್ರಿಗೆ ಏನು ಸಂದೇಶ ಸಾರಿದ್ರಿ ಸರ್? ಈಗಾಗಲೇ ಅದನ್ನು ಕೇಂದ್ರ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರ ಅವ್ರನ್ನ ಯಾವ ರೀತಿ ಸಂಚು ಮಾಡಿ ಕ್ರಮ ಜರುಗಿಸ್ಬೇಕು ಅಂತ ಜರುಗಿಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹತ್ಯೆ ಆದವ್ರಿಗೂ ಸಹ ನುಡಿ ನಮನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸಂದೇಶ ಏನು ಕೊಟ್ರಿ ಸರ್ ಅಂಥವರಿಗೆ? ಸಂದೇಶ ಅಂದರೆ ನಾವು ಕನ್ನಡಿಗರಾಗ್ಬೋದು, ಭಾರತ ದೇಶದ ಮಕ್ಕಳಾಗ್ಬೋದು, ಯಾವುದೇ ಕಿಡಿಗೇಡಿಗಳಿಗೆ ಎದುರಲ್ಲ, ನೀವು ಏನೇ ಮಾಡಿದ್ರು ಬಂದು ಕಾರ್ಯಕ್ರಮನ ಪಹಲ್ಗಾಮ್ ಮೇಲೆ ಮಾಡ್ತೀವಿ ಅನ್ನೋ ಒಂದು ಸಂದೇಶ ರವಾನೆ ಆದರೆ ಸಾಕು ಅನ್ನೋದೇ ನಮ್ಮ ಇಚ್ಛೆ ಸರ್. ಸರ್, ಈಗ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ ಸರ್. ಯಾಕೆಂತಂದರೆ 1 ಕಿಲೋಮೀಟ್ರ್ 2 ಕಿಲೋಮೀಟರ್ ಅಲ್ಲ, 1000 ಕಿಲೋಮೀಟ್ರ್ ದೂರ ಇದೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ವಿಚಾರದಲ್ಲಿ ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಅದನ್ನು ಯಾವ ರೀತಿಯಾಗಿ ನೀವು ಬಂದಂಥ ಸಮಸ್ಯೆಗಳನ್ನು ಬಗೆಹರಿಸಿದ್ರಿ ಅಂತ? ಖಂಡಿತ ಸರ್, ಭದ್ರತೆ ಆಗ್ಬೋದು, 6 ತಿಂಗಳ ಕಾಲ ನಮ್ಮ ಅಧಿಕಾರಿ ನೌಕರರ ಹೆಸರುಗಳು ನೋಂದಾಯಿಸ್ಕೊಳ್ಳೋದಾಗ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೋದು, ನುಡಿ ನಮನ ಕಾರ್ಯಕ್ರಮ ಆಗ್ಬೋದು, ಭಾಳ ಎಲ್ಲ ಸವಾಲಾಗಿ ತೊಗೊಂಡಿದ್ದಕ್ಕೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ 6 ತಿಂಗಳ ಕಾಲ ನಾನು ಸರಿಯಾಗಿ ನಿದ್ದೆ ಮಾಡಿಲ್ಲ. ಬರೀ ಆರೋಗ್ಯದಲ್ಲಿ ಏರುಪೇರಾದರೂ ಸಹ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದು ಒಂದೇ ನನ್ನ ಹಠ ಚೆಲ್ಲಾಯಿತು. ಇವತ್ತು ಭಾಳ ಐತಿಹಾಸಿಕವಾಗಿ ನಮಗೆ ಯಶಸ್ವಿಯಾಗಿದೆ ಕಾರ್ಯಕ್ರಮ. ಅದಕ್ಕೆ ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸಂಘದ ಪದಾಧಿಕಾರಿಗಳು, ನನ್ನ ನೆಚ್ಚಿನ ಹಿತೈಷಿಗಳೇ ಕಾರಣ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀವಿ. ಕೊನೆಯ ಪ್ರಶ್ನೆ, ಸೊ ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಬಂದಾಗ ಜಮ್ಮು ಕಾಶ್ಮೀರದ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಇಲ್ಲಿನ ಪೊಲೀಸ್ ಯಾವ ರೀತಿ ಆದಂಥ ಒಂದು ಸಪೋರ್ಟನ್ನು ಕೊಟ್ಟು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳು, DSP ಆಗ್ಬೋದು, ಇನ್ಸ್ಪೆಕ್ಟರ್ ಆಗ್ಬೋದು, ಎಲ್ಲ ವೇದಿಕೆಯಲ್ಲಿ ಇದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಸರ್. ಇದಿಷ್ಟು GBA ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಅಮೃತರಾಜ್ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಜಮ್ಮು ಕಾಶ್ಮೀರ.